ಕಾಲದಲ್ಲಿ ಗ್ರಾಮಗಳಲ್ಲಿ ಹಿರಿಯರು ಅಥವಾ ಊರಿನ ದೊಡ್ಡ ದೊಡ್ಡ ವ್ಯಕ್ತಿಗಳು ಶಾಲೆಗಳಿಗೆ, ದೇವಸ್ಥಾನ ನಿರ್ಮಾಣಕ್ಕೆ ದಾನವಾಗಿ ಜಾಗವನ್ನ ನೀಡ್ತಿದ್ರು. ಆದರೆ ಪ್ರಸ್ತುತ ದಿನಮಾನಗಳಲ್ಲಿ ತಮ್ಮ ಹಿರಿಯರು ನೀಡಿದ ದಾನದ ಜಾಗ, ವಸ್ತುಗಳನ್ನ ದರ್ಪದಿಂದ, ಮೋಸದಿಂದ ವಶಪಡಿಸಿಕೊಂಡು ಜನರನ್ನ ಬೀದಿ ಪಾಲು ಮಾಡಲಾಗುತ್ತಿದೆ. ಅಂತಹದ್ದೇ ಒಂದು ಘಟನೆ ಕಲಘಟಗಿ ತಾಲೂಕಿನ ಕಲಕುಂಡಿ ಗ್ರಾಮದಲ್ಲಿ ನಡೆದಿದೆ. ಇಲ್ಲೊಬ್ಬ ಕೃಷ್ಣಪ್ಪ ತಾಂಬೆ ಎಂಬ ವ್ಯಕ್ತಿ ತಮ್ಮ ತಂದೆಯ ಕಾಲದಲ್ಲಿ ದಾನವಾಗಿ ನೀಡಿದ್ದ ಜಾಗದಲ್ಲಿ ಶಾಲೆ ಅದನ್ನ ಬಲವಂತವಾಗಿ ಹಿಂಪಡೆಯಲು ಶಾಲೆ ಓದುತ್ತಿದ್ದ ಮಕ್ಕಳನ್ನ ಹೊರದಬ್ಬಿ ದರ್ಪ ತೋರಿದ್ದಾನೆ. ಸುಡು ಬಿಸಿಲಿನಲ್ಲೇ ಮಕ್ಕಳು ಹಾಗೂ ಶಿಕ್ಷಕರು ಗೇಟ್ ಬಳಿ ಬಂದು ಕುಳಿತಿದ್ದಾರೆ. ಬಿಸಿಲಿನ ತಾಪಕ್ಕೆ ಮಕ್ಕಳ ಪಾಡು ಹೇಳತೀರದ್ದು. ಮಕ್ಕಳು ಉರಿ ಬಿಸಿಲಿನಲ್ಲಿ ಗೇಟ್ ಆಚೆ ಕುಳಿತಿದ್ದು, ಶಿಕ್ಷಕರು ಕೂಡ ಅವರ ಜೊತೆಗೆ ಕುಳಿತಿದ್ದಾರೆ. ನಮ್ಮ ತಂದೆ ಈ ಜಾಗವನ್ನ ಶಾಲೆಗೆ ದಾನವಾಗಿ ನೀಡಿದ್ರು. ಈ ಜಾಗ ನಮ್ಮದು ಅಂತ ಅವರ ಪುತ್ರ ಕೃಷ್ಣಪ್ಪ ತಾಂಬೆ ಎಂಬುವರು ತಕರಾರು ಎತ್ತಿದ್ದಾರೆ. ಇದರ ಬಗ್ಗೆ ಈಗಾಗಲೇ ಹಲವು ಬಾರಿ ಸಮಸ್ಯೆಯಾಗಿದ್ದು, ಇಲ್ಲಿಯ ಅಧಿಕಾರಿಗಳು ಮಾತ್ರ ತಮಗೆ ಸಂಬಂಧವೇ ಇಲ್ಲದಂತೆ ಕಣ್ಮುಚ್ಚಿ ಕುಳಿತಿದ್ದಾರೆ. ಸುಮಾರು 3-4 ಗಂಟೆ ಮಕ್ಕಳು ಬಿಸಿಲಿನಲ್ಲೇ ಹೊರಗೆ ಕುಳಿತಿದ್ರು. ಇಲ್ಲಿಯ ಅಧಿಕಾರಿಗಳು ಇತ್ತ ಬರದೇ ಇರೋದು ವಿಪರ್ಯಾಸವೇ ಸರಿ. ಗಂಡ ಹೆಂಡತಿ ಜಗಳದ ನಡುವೆ ಕೂಸು ಬಡವಾಯಿತು ಎನ್ನುವ ಹಾಗೆ ಸರ್ಕಾರ ಹಾಗೂ ಜಾಗದ ಮಾಲೀಕರ ನಡುವೆ ಇಲ್ಲಿನ ಮಕ್ಕಳು ವಿದ್ಯಾಭ್ಯಾಸದಿಂದ ವಂಚಿತರಾಗುತ್ತಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸಚಿವ ಸಂತೋಷ್ ಲಾಡ್ ಅವರು ಇತ್ತ ಕಡೆ ಗಮನ ಹರಿಸಿ ಇಲ್ಲಿಯ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಗ್ರಾಮಸ್ಥರು ತಿಳಿಸಿದ್ದಾರೆ. ಸರ್ವೆ ಮಾಡಿಸೋ ಟೈಮ್ದೊಳಗೆ ಅವ್ರು ಆ್ಯಪ್ನಾಗ ತೋರಿಸ್ದಾಗತ್ತಿತ್ತು, ಕೃಷ್ಣಪ್ಪ ತಾಂಬೆ ಅವ್ರದ್ದು ಸರ್ವೆ ನಂಬರ್ನಾಗ ಇದು ಶಾಲೆ ಐತೆ ಅಂತ ತೋರಿಸಿದಾಗ ಅವರು ಸರ್ವೆ ಆಫೀಸರ್ಸ್ ಸರ್ ಅವರು ಸರ್ವೆ ಮಾಡ್ಲಿಕ್ಕೆ ಭಯ ಪಟ್ರೆ, ಬೇಡ ನಮ್ಗೆ ಆಗಂಗಿಲ್ಲ ಸರ್, ಇದು ಶಾಲೆ ಪರವಾಗಿ ಆಗಂಗಿಲ್ಲ, ಸರ್ವೆ ನಂಬರ್ನಾಗ ಇರೋದ್ರಿಂದ ಇದು ಆಗುದಿಲ್ಲ, ಅದಕ್ಕೆ ಇದನ್ನ ಅವ್ರ ಕಡೆಯಿಂದನ ದಾನವಾಗಿ ಪಡ್ಕೊಂಡಾಗ ಮಾತ್ರ ಇದನ್ನ ನಾವು ಮಾಡ್ಲಿಕ್ಕೆ ಸಾಧ್ಯತೆ ಐತೆ ಅನ್ನುವಂಥ ವಿಚಾರಕ್ಕೆ ಬಂದಾಗ ಸರ್, ಅವಾಗ ನಾನು ಲೆಟರ್ನ ಮೇಡಮ್ ಅವ್ರಿಗೆ, ಬಿ ಮೇಡಮ್ ಅವ್ರಿಗೆ, ಮತ್ತು ಶಾಸಕರ ಸಾಹೇಬರಿಗೆ ಹಾಗೂ ತಹಸೀಲ್ದಾರ್ ಸಾಹೇಬರಿಗೆ ಹಾಗೂ PD ಅವರಿಗೂ ಕೂಡ ಈ ಲೆಟರನ್ನ ಹಿಂಗೈತೆ, ಅವರು ಅದ್ರ ಏನ್ ಕಿಮ್ಮತ್ ಕಟ್ಟಿ ಕೊಡ್ರಿ ಅನ್ನುವಂಥ ಮಾತನ್ನು ಕೇಳ್ತಾ ಇದ್ದಾರೆ. ಅದನ್ನ ಸರಿಪಡಿಸ್ರಿ ಅಂತೇಳಿ ಎಲ್ಲರಿಗೂ ಕೂಡ ಒಂದು ಮನವಿಯನ್ನು ಕೊಟ್ಟಿದ್ದೇನೆ ಸರ್ ನಾನು. ಅದಕ್ಕೆ ಅವರು ಏನು ಇದನ್ನ ಮಾಡಲಿಲ್ಲ. ಆಮೇಲೆ ಹೊಳ್ಳಿ ನನಗೂ ಕೂಡ ಈ ಸೊತ್ತು ಮತ್ತು ಉತ್ತಾರ ಕೊಡ್ರಿ ಅಂತೇಳಿ ಬಿ ಮೇಡಮ್ ಅವ್ರು ನಂಗೆ ಲೆಟರ್ ಹಾಕಿದ್ರು. ಬಟ್ ಅದು ಈ ಸೊತ್ತು ಮತ್ತು ಉತ್ತಾರ ಇದ್ರೆ ನಾ ಕೊಡ್ಲಿಕ್ಕೆ ಸಾಧ್ಯತೆ ಇದೆ. ಅದು ಯಾವುದೂ ಕೂಡ ದಾಖಲೆಗಳನ್ನ ನನಗೆ ಇರ್ಲಿಲ್ಲ. ಆ ಉದ್ದೇಶಕ್ಕಾಗಿ ಮತ್ತೆ ಬಿ ಮೇಡಮ್ಗೆ ನಮ್ಗೆ ಆ ಉತ್ತಾರ ಮತ್ತು ಏನು ಅದು ದಾನ ಪತ್ರ ನಮ್ ಕಡೆ ಇರ್ಲಿ ಅಂತೇಳಿ ಮೇಡಮ್ ಅವರಿಗೆ ಲೆಟರ್ ಅನ್ನು ಕೊಟ್ಟಿದ್ದೇನೆ. ಎಷ್ಟನೇ ಬಾರಿ ಈಗ ಮಕ್ಕಳನ್ನ ಈಗ 2ನೇ ಸಲ ಸರ್. ಸರ್ಕಾರಿ ಪ್ರಾಥಮಿಕ ಶಾಲೆ ಕಲ್ಕೊಂಡಿ ಇವತ್ತು ತಾಂಬೆ ಅನ್ನೋರು ಇದು ಜಾಗವನ್ನ ದಾನವಾಗಿ ಕೊಟ್ಟಿದ್ದಕ್ಕ ಪಂಚಾಯತಿ ಒಳಗ ಶಾಲೆ ಅಂತ ಇರೋದ್ರಿಂದ ಇಲ್ಲಿ ಕಟ್ಟಡಗಳು ಆಗಿದಾವು. ಶಾಲೆಗಳು 67 ವರ್ಷದಿಂದ ಶಾಲೆಗಳು ನಡೀತಾ ಇದಾವೆ. ಇವರು ತಮ್ಮಗ್ ಸೇರಿದ್ದು ಜಾಗ ಅಂತ ಚಾವಿಯನ್ನ ಹಾಕಿದಾರ. ಇದು ಒಂದು ಸ್ವಲ್ಪ ದಿನಗಳ ಹಿಂದೆಯೂ ಸಹ ಈ ಕುರಿತು ನಾವು ಪತ್ರ ವ್ಯವಹಾರ ಇಲಾಖೆಗೆ ಮಾಡಿದೇವಿ. ಈಗ ತಕ್ಷಣ ನಾವು ತಹಶೀಲ್ದಾರ್ ಅವರು ಕಾರ್ಯರೂಪಕ್ಕೆ ಬಂದು ಶಾಲೆಯನ್ನ ಓಪನ್ ಮಾಡಿ ಮಕ್ಕಳನ್ನ ಒಳಗ್ ಹಾಕ್ತೀವಿ. ಇದು ಒಂದ್ಸತಿಗೂ ಅವ್ರು ಹೇಳಿದೇವಿ, ಇಲಾಖೆಯಿಂದ ಬರೋ ಮಟ್ಟ ಸ್ವಲ್ಪ ತಡ್ಕೊಳ್ಬೇಕು ಅವ್ರು. ಯಾಕಂದ್ರೆ ಇದು 67 ವರ್ಷದ ಶಾಲೆ. ಅವಾಗ ಅವರು ಪಂಚಾಯತಿ ಒಳಗ ಇದು ನಮ್ ಶಾಲೆ ಅಂತ ರಿಜಿಸ್ಟರ್ ಆಗಿರೋದ್ರಿಂದ ಶಾಲೆ ಕಟ್ಟಡ ಆಗೇತಿ, ಕಾಂಪೌಂಡು ಸಹ ಆಗೇತಿ. ಅವ್ರಿಗೆ ನಾವ್ ಇನ್ನೂ ಮನವರಿಕೆಯನ್ನ ಮಾಡ್ಕೊಡ್ತೀವಿ. ಅವ್ರು ಉತ್ತಾರ ತೋರಿಸ್ತಾ ಇದಾರ, ಬಟ್ ನಮ್ಗ ಪಂಚಾಯತಿ ಒಳಗ ನಮ್ ಶಾಲೆ ಅಂತ ತೋರಿಸ್ತಾ ಇದೆ. ನಮ್ಗ ಅದರ ಕಿಮ್ಮತ್ ಕಟ್ಟಿ ಕೊಟ್ರ ನಾವು ಬಿಡ್ತೇವ್ರಿ. ಅಧಿಕಾರಿಗಳಿಗೆ ರೀ ಒಂದ್ 2 ವರ್ಷ ಮಟ್ಟ ಗುದ್ಮುನಿಕೆ ಮಾಡತ್ತೇನ್ರಿ. ಅವ್ರೇನ್ ಮನಸ್ಸಿಗೆ ತಗೋವಾರಿ ನನಗ. ಹೌದ್ರಿ, ಹೊರಗ ಹಾಕೇನ್ ಬಿಟ್ರಿ. ಅವ್ರ 1 ಲಕ್ಷ ಮಾಡವಾರಿ ನನಗ. ಅದ್ರ ಸಂಬಂಧ ನಾವ್ ಹೊರಗ್ ಹಾಕೇನ್ರಿ. ಈಗ ನಾವು ಗುದ್ಮುನಿಕೆ ಮಾಡಕತ್ತ 4-5-6 ವರ್ಷ ಆತ್ರಿ. ಅದ ಏನ್ ಕಿಮ್ಮತ್ ಕಟ್ಟಿ ಕೊಡವಾರ ಅವ್ರು. ಶಾಸಕರಿಗೂ ಎಲ್ಲಾ ಕಾಗದ ಪತ್ರ ಎಲ್ಲಾ ಕೊಟ್ಟೇನ್ರಿ. 3 ದಿನದಾಗ ಬಂದ್ ಕೊಡ್ತೇನೆ ಅಂದಾರಿ. ಅವನು ಏನು ಮನಸ್ಸಿಗೆ ತಗೋಲೇ ಇಲ್ರಿ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.